ಹಾಯ್ ನಮಸ್ತೆ, ಇದು ಭಾನುವಾರ ದಿನದ ವ್ಲಾಗ್. ಇನ್ನು ಅಮಾವಾಸ್ಯೆ ಇತ್ತು ಅಲ್ವಾ, ಆದ ಕಾರಣದಿಂದ ನಾನು ಬೇಗನೆ ಎಲ್ಲನೂ ಕೂಡ ಪೂಜೆ ಮಾಡಿಕೊಂಡೆ. ಇನ್ನು ನಮ್ಮ ಮನೆಯವ್ರಿಗೂ ಕೂಡ ಟೈಮ್ ಆಗುತ್ತೆ ಅಂತ ಸಿಂಪಲ್ಲಾಗಿ ಬೇಗ ಆಗೋ ರೀತಿ ಪುಳಿಯೋಗರೆ ರೆಸಿಪಿನ ಮಾಡ್ಕೊತಾ ಇದ್ದೀನಿ. ಫಸ್ಟು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜನ ಹಾಕಿ ಹುರಿದು ಎತ್ತಿಟ್ಕೋಬೇಕು. ಅದೇ ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿಕಾಯಿ ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಹುಣಸೆಹಣ್ಣು ರಸನ ಬಿಟ್ಟು ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಂತರ ಪ್ಯಾಕೆಟ್ನಲ್ಲಿರುವಂಥದ್ದು ಹಾಕಿದ್ರೆ ಪುಳಿಯೋಗರೆ ರೆಸಿಪಿನೂ ಕೂಡ ರೆಡಿ ಆಗುತ್ತೆ. ಇನ್ನು ಈ ಥರ ನನಗೆ ಏನಾದರೂ ವಾರಗಳಿದ್ದಾಗ ಟೈಮ್ ಆಗಿಲ್ಲ ಅಂತಂದರೆ ಈ ಥರ ಸಿಂಪಲ್ಲಾಗಿ ಮಾಡ್ಕೋತೀನಿ. ಸೊ ಇನ್ನೇನಾದರೂ ಟೈಮ್ ಇದ್ದಾಗ ಕೊಬ್ಬರಿ ಪುಡಿ ಹಾಗೆ ಕ್ಯಾರೆಟ್ ತುರಿ ಎಲ್ಲನೂ ಕೂಡ ಹಾಕೋತೀನಿ. ಇನ್ನು ಅಮಾವಾಸ್ಯೆ, ಹುಣ್ಣಿಮೆ ಹಾಗೆ ವಾರಗಳೇನಾದರೂ ಬಂತು ಅಂದರೆ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡಿದ್ರೆ ಏನೋ ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ. ನನ್ನ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಇದು. ಇನ್ನು ತಿಂಡಿನೂ ಕೂಡ ಕಲಿಸ್ತಾ ಇದ್ದೀನಿ. ಅವ್ರಿಗೆ ಕೂಡ ಹಾಕ್ಬಿಟ್ಟು ಬಾಕ್ಸ್ಗೂ ಕೂಡ ರೆಡಿ ಮಾಡಿಕೊಂಡು ಅವರು ಕೂಡ ತಿಂಡಿ ತಿನ್ಕೊಂಡು ನೋಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.